ಸಿಎಂ ಬದಲಾವಣೆ ಬಗ್ಗೆ ರಾಜಕೀಯದಲ್ಲಿ ತೀವ್ರ ಚರ್ಚೆ ಆಗ್ತಿದೆ. ರಾಜಕೀಯ ಮೇಲಾಟಗಳು ಕೂಡ ನಡೀತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಸಚಿವರಾದ ಬೋಸರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ನೀವು ನೋಡ್ತಾ ಇದ್ದೀರಾ, ಎರಡು ಬಣ ಬಡಿದಾಟ ಅಂತ ಹೇಳ್ಬೋದು ಇದನ್ನ. ಒಬ್ಬೊಬ್ಬರು ಸಚಿವರುಗಳು ಬೇರೆ ಬೇರೆ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಕೆಲವರು ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡ್ತಿದ್ದಾರೆ. ಏನಾಗ್ತಿದೆ ಅಂತ ಹೇಳುವಂಥದ್ದು. ನೋಡಿ, ಒಂದನೇದು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭೇಟಿ ಆಗ್ತಕ್ಕಂಥದ್ದು ಸರ್ವಸಾಮಾನ್ಯ. ಅವರು ಸಹಜವಾಗಿ ಅಲ್ಲಿ ಬೀಳು ಸಂದರ್ಭದಲ್ಲಿ ಬೆಂಗಳೂರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಬಂದಿರೋದನ್ನು ಗೊತ್ತಾಗದ ಕೂಡಲೇ ಎಲ್ಲರೂ ಸಹಜವಾಗಿ ಹೋಗಿ ಗೌರವ ಸಲ್ಲಿಸ್ತಕ್ಕಂಥದ್ದು ಮೊದಲನೇ ಬಂದಿದೆ. ಇವತ್ತೇನು ಪ್ರತ್ಯೇಕವಾಗಿ ಯಾರು ಭೇಟಿ ಆಗಿರ್ತಕ್ಕಂಥದ್ದು ಏನು ಕಾಣ್ತಾ ಇಲ್ಲ. ಪ್ರತಿ ವಾರ ಅವ್ರು ಬಂದಾಗ ಯಾವ ಸಂದರ್ಭದಲ್ಲಿ ಬೆಂಗಳೂರು ಬರ್ತಾರೆ ಆ ಸಂದರ್ಭದಲ್ಲಿ ಸಹಜವಾಗಿ ಭೇಟಿ ಆಗ್ತಕ್ಕಂಥದ್ದು ಮೊದಲನೇ ಬಂದಿರುವಂಥದ್ದು. ಹಾಗಾಗಿ ಅದರಲ್ಲಿ ವಿಶೇಷತೆ ಏನು ಕಾಣಲಿಲ್ಲ. ಎರಡನೇದಾಗಿ ಯಾರೂ ಮೀಟಿಂಗ್ಗಳಂತೂ ಮಾಡಲಿಲ್ಲ. ಅವರವರ ಶಾಸಕರು ಸಚಿವರಾಗಬೇಕಂಬ, ಯಾಕಂದರೆ 2.5 ವರ್ಷ ಆದಮೇಲೆ ಮಾಡ್ತಾರೆ ಅಂತಂತ ಏನು ಪ್ರಸ್ತಾವನೆ ಬಂದ ಕೂಡಲೇ ಸಹಜವಾಗಿ ಆಗಬೇಕಂಬವರು ಭಾಳ ಮಂದಿ ಇದ್ದಾರೆ. 140 ಮಂದಿ ಅಸೆಂಬ್ಲಿಯಲ್ಲಿ ಮತ್ತು 35 ಮಂದಿ ವಿಧಾನ ಪರಿಷತ್ನಲ್ಲಿದ್ದಾರೆ. ಅವರದೇ ಆದಂಥ ಪ್ರಯತ್ನಗಳು ಮಾಡಲಿಕ್ಕೆ ಅವರು ಹೈಕಮಾಂಡ್ ಹತ್ರ ಭೇಟಿ ಆಗ್ಬೋದು, ಬೇರೆ ಬೇರೆಯವ್ರು ಮಾತಾಡ್ಬೋದು, ಅವರವರಿಗೆ ಟೀಮ್ ಆಗಿ ಮಾತಾಡ್ಬೋದು. ಈಗ ಸಹಜವಾಗಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ಅವಕಾಶಗಳಿಗಾಗಿ ಮಾಡುವಂಥವ್ರು ಕೆಲವರಿದ್ದಾರೆ, ಎಲ್ಲರೂ ಅಲ್ಲ. ಸೊ ಆ ರೀತಿಯೇ ನಡೀತಾ ಇದೆ. ಬಿಟ್ಟರೆ ಇವತ್ತು BJP ಅವರು ಮೊನ್ನೆ ಎಲ್ಲ ರೆಬೆಲ್ಸ್ ಎಲ್ಲ ಭೇಟಿ ಆದ್ರು. ಯಾಕೆ ಭೇಟಿ ಆದ್ರೆ? ಏನಾಯ್ತು ಅವ್ರ ಹತ್ರ? ಅಧಿಕಾರನೇ ಇಲ್ಲ ಅವ್ರ ಹತ್ರ. ಅವ್ರು ಭೇಟಿ ಆಗ್ತಾನೆ ಇರ್ತಾರೆ. ಸೊ ನಿಮ್ಮ ಪ್ರಕಾರ ಏನು ಆಗ್ತಾ ಇಲ್ಲ ಅಂತ ನೀವು ಹೇಳ್ತಿದ್ರೆ? ಆಗ್ತಾ ಇಲ್ಲ ಅಂದಿಲ್ಲ, ಹೇಳಿದ್ನಲ್ಲ, 2.5 ವರ್ಷ ಆಗಿದೆ. ಹೈಕಮಾಂಡ್ ಹತ್ರ ಪ್ರಸ್ತಾವನೆ ಮಾಡ್ತೀನಿ, ಅವರು ಅವಕಾಶ ಕೊಟ್ಟಿದ್ರೆ ನಾನು ಅದನ್ನು ರಿಷಬಲ್ ಮಾಡ್ತೀನಿ ಅಂತ ಒಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರ ಇರುವಂಥ ಮಾತುಗಳಿಂದ ಸಹಜವಾಗಿ ಇವತ್ತು ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಲ್ಲರೂ ಇವತ್ತು ತಮ್ಮ ವೈಯಕ್ತಿಕ ರಾಜಕೀಯವಾಗಿ ಹೋಗ್ತಕ್ಕಂಥದ್ದು ತಪ್ಪೇನಿಲ್ಲ ಅದರಲ್ಲಿ. ಬಟ್ ಆದರೆ ಬಹಿರಂಗವಾಗಿ ಯಾರು ಮಾತಾಡಬಾರ್ದು, ಬಹಿರಂಗವಾಗಿ ಯಾವುದೇ ಆ್ಯಕ್ಟಿವಿಟೀಸ್ ಮಾಡಬಾರ್ದು ಅಂತೇಳಿ ಈಗಾಗಲೇ ಪ್ರಧಾನ ಕಾರ್ಯದರ್ಶಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಇದರೆಲ್ಲ ಸರಿ ಹೋಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಸರ್, ಇದು ಬಿಜೆಪಿಗೆ ಎಲ್ಲೋ ಒಂದು ಕಡೆ ಲಾಭ ಆಗುತ್ತೆ ಅಂತ ಹೇಳುವಂಥದ್ದು. ಯಾಕಂದ್ರೆ ನಿಮ್ಮ ಹಿರಿಯ ಒಬ್ಬ ಪ್ರಮುಖರಿಗೆ ಬಿಜೆಪಿ ಅವರು ಗಾಳ ಹಾಕಿದ್ದಾರೆ ಅಂತ ಸುದ್ದಿ ಇದೆ. ಮತ್ತೆ ರಾಜಣ್ಣ ಪುತ್ರ ಅವರು ಕೂಡ ನಿನ್ನೆ ಅಮಿತ್ ಶಾ ಅವರನ್ನು ಭೇಟಿ ಆಗಿದ್ದಾರೆ. ಇದೇನು ನಡೀತಾ ಇದೆ ಅಂತ ಹೇಳುವಂಥದ್ದು. ನೋಡಿ, ಇವೆಲ್ಲ ಸಹಜವಾಗಿ ನಡೀತಕ್ಕಂಥದ್ದು. BJPಗೆ ಈ ನಮ್ಮಲ್ಲಿ ಆರಿಸಿ ಬಂದಿರತಕ್ಕಂಥವ್ರು ಯಾರು BJPನಲ್ಲಿ ಹೊಂದಿಕೊಳ್ಳಲಿಕ್ಕೆ ಅವಕಾಶ ಇಲ್ಲ. ನಮ್ಮ ವೋಟರ್ಸು, ನಮ್ಮ ವೋಟ್ ಬ್ಯಾಂಕ್ಲಿಂದನೇ ನಮ್ಮವರು ಆರಿಸಿ ಬಂದಿರತಕ್ಕಂಥದ್ದು. ಇವ್ರು ಯಾರು BJPಗೆ ಹೋದರೆ BJPಯಿಂದ ಆರಿಸಿ ಬರಲಿಕ್ಕೆ ಅವಕಾಶಗಳಿಲ್ಲ. ಸೊ ಹಾಗಾಗಿ ಇವ್ರ್ಯಾರು ನಮ್ಮದು 240 ಮಂದಿ ಒಂದು ಅತಿ ಹೆಚ್ಚು ಮೆಜಾರಿಟಿ ಇರೋದ್ರಿಂದ ಆ ರೀತಿಯಾದಂಥ BJP ಮಾಡುವಂಥ ಕುತಂತ್ರಗಳಿಗೆ ಯಾವುದೇ ಅವಕಾಶ ಇಲ್ಲ. BJP ಅವರು ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಇದೇ ರೀತಿಯಾದಂಥ ಪ್ರಯತ್ನ ಮಾಡಿದ್ದಾರೆ. ಯಾವ ಕುತಂತ್ರಗಳಿಂದ ಸರ್ಕಾರಗಳನ್ನು ಬೀಳಿಸ್ಬೇಕೆಂಬುದೇ ಅವರ ಏಜೆಂಡಾ, ಅಮಿತ್ ಶಾ ಅವ್ರದ್ದು, ಮೋದಿ ಅವ್ರದ್ದು. ಅದು ಕರ್ನಾಟಕದಲ್ಲಿ ನಡೆದಿಲ್ಲ. ಕರ್ನಾಟಕದಲ್ಲಿ ಎಲ್ಲ ಶಾಸಕರು ಸಹಿತ ಕಾಂಗ್ರೆಸ್ ಪಕ್ಷದಲ್ಲಿ ನೆಸ್ಟ್ಲಂದಿರ್ತಕ್ಕಂಥವ್ರು ಮತ್ತು ಉತ್ತಮವಾದಂಥ ನಾಯಕತ್ವ ಶ್ರೀಮಾನ್ ಸಿದ್ದರಾಮಯ್ಯನವ್ರದ್ದು ಮತ್ತು DK ಶಿವಕುಮಾರ್ ಅವ್ರ ನಾಯಕತ್ವ ಇರೋದ್ರಿಂದ ಆ ರೀತಿಯಾದಂಥ ಬೆಳವಣಿಗೆಗಳಾಗಲಿಕ್ಕೆ ಅವಕಾಶ ಇಲ್ಲ ಎಂಬುದೇ ನನ್ನ ಅಭಿಪ್ರಾಯ. ಇವತ್ತು DKC ಸಹೋದರರನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಭೇಟಿ ಮಾಡಲಿಕ್ಕೆ ಬರಲಿಕ್ಕೆ ಹೇಳಿದ್ದಾರೆ. ಏನು ಚರ್ಚೆ ಮಾಡ್ಬೇಕಂತ ಹೇಳುವಂತ ಏನು ಸರ್, ಏನಿರ್ಬೋದು? DKC ಅವರನ್ನ ಸಹೋದರರನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕರೆದಿದ್ದಾರೆ ಇವತ್ತು ಮಾತಾಡ್ಲಿಕ್ಕೆ ಅಂತ ಹೇಳಿ ಬೆಂಗಳೂರಲ್ಲಿ. ಅದು ನಮಗೇನೂ ಇಲ್ಲ. ಈಗ ನೋಡಿ, DKC ಅವ್ರದ್ದು ಬೆಳಗಿನ ಸಾಯಂಕಾಲ ತನಕ ಅವ್ರ ಪ್ರೋಗ್ರಾಮ್ನೇ ಬರ್ತಾ ಇದೆ. ಆ ರೀತಿಯಾದಂಥ ಅವ್ರು ಕರೆದಿದ್ರು ಎಂಬ ಮಾಹಿತಿ ನಮಗಂತೂ ಇಲ್ಲ. ಅವ್ರು ಕರೆದಿದ್ದಾರೆ ಇಲ್ಲ ಎಂಬ ಮಾಹಿತಿ ಅಂತಿಲ್ಲ. ಸಹಜವಾಗಿ ಅವ್ರು ಬಂದಾಗೆಲ್ಲ ನಮ್ಮ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿ AIC ಅಧ್ಯಕ್ಷರಿಗೆ ಭೇಟಿ ಆಗ್ತಾನೆ ಇರ್ತಾರೆ ಅವರು. ನಾವೆಲ್ಲರೂ ಭೇಟಿ ಆಗ್ತಿರ್ತೀವಿ. ಬಂದಾಗೆಲ್ಲ ಅವ್ರಿಗೆ ಗೌರವ ಸಲ್ಲಿಸ್ತೀವಿ. ಪ್ರತಿ ಸಾರಿ ಬಂದು ಹೋಗಿ ಭೇಟಿ ಆಗಿದ್ರೆ ಸಹಜವಾಗಿ ಡೆವಲಪ್ಮೆಂಟ್ ಬಗ್ಗೆ ಅವರು ಯಾವಾಗಲೂ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಶಾಸಕರಾಗಲಿ ಮಂತ್ರಿಗಳಾಗಲಿ ಹೋದಾಗೆಲ್ಲ ಅವ್ರು ಹೇಳುವಂಥದ್ದು ಒಂದೇ, ಏನು ನಡೀತಾ ಇದೆ, ಡೆವಲಪ್ಮೆಂಟ್ ನಡೀತಾ ಇದೆ, ಚೆನ್ನಾಗಿ ಮಾಡಬೇಕು, ಇದೊಂದು ಅವಕಾಶ ಸಿಕ್ಕಿದೆ, ಅಲ್ಲೆಲ್ಲ ಬಡವರಿಗೆ ಮಾಡಿರಿ, ರೈತರಿಗೆ ಮಾಡಿರಿ, ನೀರಾವರಿ ಮಾಡಿರಿ ಅಂತ ಯಾವಾಗಲೂ ನಮಗೆ ಸತತವಾಗಿ ಅವ್ರು ಹೇಳುವಂಥದ್ದೇ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ರಾಜಕೀಯ ಬಗ್ಗೆ ಎಂದೂ ಮಾತಾಡೋದಿಲ್ಲ ನಮ್ಮ ಜೊತೆಲಿ. ಸರ್, ಮುಂದೆ ಈ CM ಹುದ್ದೆದು ಬದಲಾವಣೆ ಇದೆ, ಇದು ಸಮರವಾಗುತ್ತಾ ಅಥವಾ ಸಂಧಾನ ಆಗುತ್ತಾ? ಯಾವ ರೀತಿ ಮಾರ್ಪಾಡಾಗ್ಬೋದು ಅಂತ ಇದ್ರ ಮೇಲೆ? ಏನಿಲ್ಲ, ಈ ಸದ್ಯಗಂತೂ ಅಂಥ ಪ್ರಶ್ನೆ ಬಂದಿಲ್ಲ. ಏನೇ ಮಾಡಬೇಕಾದ್ರೆ ಹೈಕಮಾಂಡ್ನವ್ರು ಏನು ಹೇಳ್ತಾರೋ ಅದ್ರಿಗೆ ಇಬ್ಬರೂ ಎಲ್ಲರೂ ಬದ್ಧರಾಗಿರ್ತಾರೆ ಅಂತ ಮಾತನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲನೇದು ಬಂದಿರತಕ್ಕಂಥದ್ದು. ಅದೇ ಮಾತು ಇವತ್ತು ಶ್ರೀಮಾನ್ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಶ್ರೀಮಾನ್ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಸಹಿತ ಹೇಳ್ತಾ ಇದ್ವಿ. ಅಲ್ಟಿಮೇಟ್ಲಿ ಹೈಕಮಾಂಡ್ ಯಾವ ನಿರ್ಧಾರ ತೊಗೊಂಡು ಆ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿ ಇರಬೇಕು, ಬದ್ಧರಾಗಿ ಇರ್ತೀವಿ. ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳ್ತಾರೆ ಸರ್? ಅಲ್ಲ, ಬದಲಾವಣೆ ಬಗ್ಗೆ ನಾನು ಮಾತಾಡೋದಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಹೈಕಮಾಂಡ್ ತೀರ್ಮಾನದಂತೆ ನಾವೆಲ್ಲರೂ ಬದ್ಧರಾಗಿರಬೇಕು.
ಒಟ್ಟಾರೆ ಉಸ್ತುವಾರಿ ಸಚಿವ ಕೊಡಗು ಉಸ್ತುವಾರಿ ಸಚಿವರಾದ ಬೋಸರಾಜ್ ಅವರು ಹೇಳೋ ಪ್ರಕಾರ ಇದು ಯಾವುದೇ ಬದಲಾವಣೆ ಸದ್ಯಕ್ಕೆ ಇಲ್ಲ. ಹೈಕಮಾಂಡ್ ಏನು ನಿರ್ಧಾರ ತಗೊಳ್ತೆ ಅದಕ್ಕೆ ಬದ್ಧರಾಗಿರ್ತೇವೆ. ಈ ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡುವಂಥ ಇದು ಸಾಮಾನ್ಯ ಪ್ರಕ್ರಿಯೆ, ಅದನ್ನು ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಸಿಎಂ ಬದಲಾವಣೆ ಬಗ್ಗೆ ರಾಜಕೀಯದಲ್ಲಿ ತೀವ್ರ ಚರ್ಚೆ ಆಗ್ತಿದೆ. ರಾಜಕೀಯ ಮೇಲಾಟಗಳು ಕೂಡ ನಡೀತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಸಚಿವರಾದ ಬೋಸರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ನೀವು ನೋಡ್ತಾ ಇದ್ದೀರಾ, ಎರಡು ಬಣ ಬಡಿದಾಟ ಅಂತ ಹೇಳ್ಬೋದು ಇದನ್ನ. ಒಬ್ಬೊಬ್ಬರು ಸಚಿವರುಗಳು ಬೇರೆ ಬೇರೆ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಕೆಲವರು ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡ್ತಿದ್ದಾರೆ. ಏನಾಗ್ತಿದೆ ಅಂತ ಹೇಳುವಂಥದ್ದು. ನೋಡಿ, ಒಂದನೇದು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭೇಟಿ ಆಗ್ತಕ್ಕಂಥದ್ದು ಸರ್ವಸಾಮಾನ್ಯ. ಅವರು ಸಹಜವಾಗಿ ಅಲ್ಲಿ ಬಿಡುವಿರತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಬರ್ತಕ್ಕಂಥದ್ದು, ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಬಂದಿರೋದನ್ನು ಗೊತ್ತಾದ ಕೂಡಲೇ ಎಲ್ಲರೂ ಸಹಜವಾಗಿ ಅವ್ರಿಗೆ ಹೋಗಿ ಗೌರವ ಸಲ್ಲಿಸ್ತಕ್ಕಂಥದ್ದು ಮೊದಲನೇ ಬಂದಿದೆ. ಇವತ್ತೇನು ಪ್ರತ್ಯೇಕವಾಗಿ ಯಾರು ಭೇಟಿ ಆಗಿರ್ತಕ್ಕಂಥದ್ದು ಏನು ಕಾಣ್ತಾ ಇಲ್ಲ. ಪ್ರತಿ ವಾರ ಅವ್ರು ಬಂದಾಗ ಯಾವ ಸಂದರ್ಭದಲ್ಲಿ ಬೆಂಗಳೂರು ಬರ್ತಾರೆ ಆ ಸಂದರ್ಭದಲ್ಲಿ ಸಹಜವಾಗಿ ಭೇಟಿ ಆಗ್ತಕ್ಕಂಥದ್ದು ಮೊದಲನೇ ಬಂದಿರುವಂಥದ್ದು. ಹಾಗಾಗಿ ಅದರಲ್ಲಿ ವಿಶೇಷತೆ ಏನು ಕಾಣಲಿಲ್ಲ. ಎರಡನೇದಾಗಿ ಯಾರೂ ಮೀಟಿಂಗ್ಗಳಂತೂ ಮಾಡಲಿಲ್ಲ. ಅವರವರ ಶಾಸಕರು ಸಚಿವರಾಗಬೇಕಂಬ, ಯಾಕಂದರೆ 2.5 ವರ್ಷ ಆದಮೇಲೆ ಮಾಡ್ತಾರೆ ಅಂತಂತ ಏನು ಪ್ರಸ್ತಾವನೆ ಬಂದ ಕೂಡಲೇ ಸಹಜವಾಗಿ ಆಗಬೇಕಂಬವರು ಭಾಳ ಮಂದಿ ಇದ್ದಾರೆ. 140 ಮಂದಿ ಅಸೆಂಬ್ಲಿಯಲ್ಲಿ ಮತ್ತು 35 ಮಂದಿ ವಿಧಾನ ಪರಿಷತ್ನಲ್ಲಿದ್ದಾರೆ. ಅವರದೇ ಆದಂಥ ಪ್ರಯತ್ನಗಳು ಮಾಡಲಿಕ್ಕೆ ಅವರು ಹೈಕಮಾಂಡ್ ಹತ್ರ ಭೇಟಿ ಆಗ್ಬೋದು, ಬೇರೆ ಬೇರೆಯವ್ರು ಮಾತಾಡ್ಬೋದು, ಅವರವರಿಗೆ ಟೀಮ್ ಆಗಿ ಮಾತಾಡ್ಬೋದು. ಇವು ಸಹಜವಾಗಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ಅವಕಾಶಗಳಿಗಾಗಿ ಮಾಡುವಂಥವ್ರು ಕೆಲವರಿದ್ದಾರೆ, ಎಲ್ಲರೂ ಅಲ್ಲ. ಸೊ ಆ ರೀತಿಯೇ ನಡೀತಾ ಇದೆ. ಬಿಟ್ಟರೆ ಇವತ್ತು BJP ಅವರು ನಿನ್ನೆ ಮೊನ್ನೆ ಎಲ್ಲ ರೆಬೆಲ್ಸ್ ಎಲ್ಲ ಭೇಟಿ ಆದ್ರೆ, ಯಾಕೆ ಭೇಟಿ ಆದ್ರೆ, ಏನಾಯ್ತು ಅವ್ರ ಹತ್ರ? ಅಧಿಕಾರನೇ ಇಲ್ಲ ಅವ್ರ ಹತ್ರ. ಅವ್ರು ಭೇಟಿ ಆಗ್ತಾನೆ ಇರ್ತಾರೆ. ಸೊ ನಿಮ್ಮ ಪ್ರಕಾರ ಏನು ಆಗ್ತಾ ಇಲ್ಲ ಅಂತ ನೀವು ಹೇಳ್ತಿದ್ರೆ? ಆಗ್ತಾ ಇಲ್ಲ ಅಂದಿಲ್ಲ, ಹೇಳಿದ್ನಲ್ಲ, 2.5 ವರ್ಷ ಆಗಿದೆ. ಹೈಕಮಾಂಡ್ ಹತ್ರ ಪ್ರಸ್ತಾವನೆ ಮಾಡ್ತೀನಿ, ಅವರು ಅವಕಾಶ ಕೊಟ್ಟಿದ್ರೆ ನಾನು ಅದನ್ನು ರಿಷಫಲ್ ಮಾಡ್ತೀನಿ ಅಂತ ಒಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರ ಇರುವಂಥ ಮಾತುಗಳಿಂದ ಸಹಜವಾಗಿ ಇವತ್ತು ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಲ್ಲರೂ ಇವತ್ತು ತಮ್ಮ ವೈಯಕ್ತಿಕ ರಾಜಕೀಯವಾಗಿ ಹೋಗ್ತಕ್ಕಂಥದ್ದು ತಪ್ಪೇನಿಲ್ಲ ಅದರಲ್ಲಿ. ಬಟ್ ಆದರೆ ಬಹಿರಂಗವಾಗಿ ಯಾರು ಮಾತಾಡಬಾರ್ದು, ಬಹಿರಂಗವಾಗಿ ಯಾವುದೇ ಆ್ಯಕ್ಟಿವಿಟೀಸ್ ಮಾಡಬಾರ್ದು ಅಂತೇಳಿ ಈಗಾಗಲೇ ಪ್ರಧಾನ ಕಾರ್ಯದರ್ಶಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಇದರೆಲ್ಲ ಸರಿ ಹೋಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಸರ್, ಇದು ಬಿಜೆಪಿಗೆ ಎಲ್ಲೋ ಒಂದು ಕಡೆ ಲಾಭ ಆಗುತ್ತೆ ಅಂತ ಹೇಳುವಂಥದ್ದು. ಯಾಕಂದ್ರೆ ನಿಮ್ಮ ಹಿರಿಯ ಒಬ್ಬ ಪ್ರಮುಖರಿಗೆ ಬಿಜೆಪಿ ಅವರು ಗಾಳ ಹಾಕಿದ್ದಾರೆ ಅಂತ ಸುದ್ದಿ ಇದೆ. ಮತ್ತು ರಾಜಣ್ಣ ಪುತ್ರ ಅವರು ಕೂಡ ನಿನ್ನೆ ಅಮಿತ್ ಶಾ ಅವರನ್ನು ಭೇಟಿ ಆಗಿದ್ದಾರೆ. ಇದೇನು ನಡೀತಾ ಇದೆ ಅಂತ ಹೇಳುವಂಥದ್ದು. ನೋಡಿ, ಇವೆಲ್ಲ ಸಹಜವಾಗಿ ನಡೀತಕ್ಕಂಥದ್ದು. BJPಗೆ ಈ ನಮ್ಮಲ್ಲಿ ಆರಿಸಿ ಬಂದಿರತಕ್ಕಂಥವ್ರು ಯಾರು BJPನಲ್ಲಿ ಹೊಂದಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ನಮ್ಮ ವೋಟರ್ಸು, ನಮ್ಮ ವೋಟ್ ಬ್ಯಾಂಕ್ಲಿಂದನೇ ನಮ್ಮವರು ಆರಿಸಿ ಬಂದಿರತಕ್ಕಂಥದ್ದು. ಇವ್ರು ಯಾರು BJPಗೆ ಹೋದರೆ BJPಯಿಂದ ಆರಿಸಿ ಬರಲಿಕ್ಕೆ ಅವಕಾಶಗಳಿಲ್ಲ. ಸೊ ಹಾಗಾಗಿ ಇವ್ರ್ಯಾರು ನಮ್ಮದು 240 ಮಂದಿ ಒಂದು ಅತಿ ಹೆಚ್ಚು ಮೆಜಾರಿಟಿ ಇರೋದ್ರಿಂದ ಆ ರೀತಿಯಾದಂಥ BJP ಮಾಡುವಂಥ ಕುತಂತ್ರಗಳಿಗೆ ಯಾವುದೇ ಅವಕಾಶ ಇಲ್ಲ. BJP ಅವರು ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಇದೇ ರೀತಿಯಾದಂಥ ಪ್ರಯತ್ನ ಮಾಡಿದ್ದಾರೆ. ಯಾವ ಕುತಂತ್ರಗಳಿಂದ ಸರ್ಕಾರಗಳನ್ನು ಬೀಳಿಸ್ಬೇಕೆಂಬುದೇ ಅವರ ಏಜೆಂಡಾ, ಅಮಿತ್ ಶಾ ಅವ್ರದ್ದು, ಮೋದಿ ಅವ್ರದ್ದು. ಅದು ಕರ್ನಾಟಕದಲ್ಲಿ ನಡೆದಿಲ್ಲ. ಕರ್ನಾಟಕದಲ್ಲಿ ಎಲ್ಲ ಶಾಸಕರು ಸಹಿತ ಕಾಂಗ್ರೆಸ್ ಪಕ್ಷದಲ್ಲಿ ನೆಸ್ಟ್ಲಂದಿರ್ತಕ್ಕಂಥವ್ರು ಮತ್ತು ಉತ್ತಮವಾದಂಥ ನಾಯಕತ್ವ ಶ್ರೀಮಾನ್ ಸಿದ್ದರಾಮಯ್ಯನವ್ರದ್ದು ಮತ್ತು DK ಶಿವಕುಮಾರ್ ಅವ್ರ ನಾಯಕತ್ವ ಇರೋದ್ರಿಂದ ಆ ರೀತಿಯಾದಂಥ ಬೆಳವಣಿಗೆಗಳಾಗಲಿಕ್ಕೆ ಅವಕಾಶ ಇಲ್ಲ ಎಂಬುದೇ ನನ್ನ ಅಭಿಪ್ರಾಯ. ಇವತ್ತು DKC ಸಹೋದರರನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಭೇಟಿ ಮಾಡಲಿಕ್ಕೆ ಬರಲಿಕ್ಕೆ ಹೇಳಿದ್ದಾರೆ. ಏನು ಚರ್ಚೆ ಮಾಡ್ಬೇಕಂತ ಹೇಳುವಂತ ಏನು ಸರ್, ಏನಿರ್ಬೋದು? DKC ಅವರನ್ನ ಸಹೋದರರನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕರೆದಿದ್ದಾರೆ ಇವತ್ತು ಮಾತಾಡಲಿಕ್ಕೆ ಅಂತೇಳಿ ಬೆಂಗಳೂರಲ್ಲಿ. ಅದು ನಮಗೇನೂ ಇಲ್ಲ. ಈಗ ನೋಡಿ, DKC ಅವ್ರದ್ದು ಬೆಳಗಿನ ಸಾಯಂಕಾಲ ತನಕ ಅವ್ರ ಪ್ರೋಗ್ರಾಮ್ನೇ ಬರ್ತಾ ಇದೆ. ಆ ರೀತಿಯಾದಂಥ ಅವ್ರು ಕರೆದಿದ್ರೆಂಬ ಮಾಹಿತಿ ನಮಗಂತೂ ಇಲ್ಲ. ಅವ್ರು ಕರೆದಿದ್ದಾರೆ ಇಲ್ಲ ಎಂಬ ಮಾಹಿತಿ ಅಂತಿಲ್ಲ. ಸಹಜವಾಗಿ ಅವ್ರು ಬಂದಾಗೆಲ್ಲ ನಮ್ಮ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿ AICC ಅಧ್ಯಕ್ಷರಿಗೆ ಭೇಟಿ ಆಗ್ತಾನೆ ಇರ್ತಾರೆ ಅವರು. ನಾವೆಲ್ಲರೂ ಭೇಟಿ ಆಗ್ತಿರ್ತೀವಿ. ಬಂದಾಗೆಲ್ಲ ಅವ್ರಿಗೆ ಗೌರವ ಸಲ್ಲಿಸ್ತೀವಿ. ಪ್ರತಿ ಸಾರಿ ಬಂದು ಹೋಗಿ ಭೇಟಿ ಆಗಿದ್ರೆ ಸಹಜವಾಗಿ ಡೆವಲಪ್ಮೆಂಟ್ ಬಗ್ಗೆ ಅವರು ಯಾವಾಗಲೂ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಶಾಸಕರಾಗಲಿ ಮಂತ್ರಿಗಳಾಗಲಿ ಹೋದಾಗೆಲ್ಲ ಅವ್ರು ಹೇಳುವಂಥದ್ದು ಒಂದೇ, ಏನು ನಡೀತಾ ಇದೆ, ಡೆವಲಪ್ಮೆಂಟ್ ನಡೀತಾ ಇದೆ, ಚೆನ್ನಾಗಿ ಮಾಡಬೇಕು, ಇದೊಂದು ಅವಕಾಶ ಸಿಕ್ಕಿದೆ, ಅಲ್ಲೆಲ್ಲ ಬಡವರಿಗೆ ಮಾಡಿರಿ, ರೈತರಿಗೆ ಮಾಡಿರಿ, ನೀರಾವರಿ ಮಾಡಿರಿ ಅಂತ ಯಾವಾಗಲೂ ನಮಗೆ ಸತತವಾಗಿ ಅವ್ರು ಹೇಳುವಂಥದ್ದೇ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ರಾಜಕೀಯ ಬಗ್ಗೆ ಎಂದೂ ಮಾತಾಡೋದಿಲ್ಲ ನಮ್ಮ ಜೊತೆಲಿ.
ಸರ್, ಮುಂದೆ ಈ ಸಿಎಂ ಹುದ್ದೆದು ಬದಲಾವಣೆ ಇದೆ, ಇದು ಸಮರವಾಗುತ್ತಾ ಅಥವಾ ಸಂಧಾನ ಆಗುತ್ತಾ, ಯಾವ ರೀತಿ ಮಾರ್ಪಾಡಾಗ್ಬೋದು ಅಂತ ಇದ್ರ ಮೇಲೆ? ಏನಿಲ್ಲ, ಈಗ ಸದ್ಯಗಂತ ಅಂಥ ಪ್ರಶ್ನೆ ಬಂದಿಲ್ಲ. ಏನೇ ಮಾಡಬೇಕಾದ್ರೆ ಹೈಕಮಾಂಡ್ನವ್ರು ಏನು ಹೇಳ್ತಾರೋ ಅದ್ರಿಗೆ ಇಬ್ಬರೂ ಎಲ್ಲರೂ ಬದ್ಧರಾಗಿರ್ತಾರೆ ಅಂತ ಮಾತನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲಿನಿಂದ ಬಂದಿರತಕ್ಕಂಥದ್ದು. ಅದೇ ಮಾತು ಇವತ್ತು ಶ್ರೀಮಾನ್ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಸಹಿತ ಹೇಳ್ತಾ ಇದ್ವಿ. ಅಲ್ಟಿಮೇಟ್ಲಿ ಹೈಕಮಾಂಡ್ ಯಾವ ನಿರ್ಧಾರ ತಗೊಳ್ತೋ ಆ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿ ಇರಬೇಕು, ಬದ್ಧರಾಗಿ ಇರ್ತೀವಿ. ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳ್ತಾರೆ ಸರ್? ಅಲ್ಲ, ಬದಲಾವಣೆ ಬಗ್ಗೆ ನಾನು ಮಾತಾಡಿದ್ರಲ್ಲ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಹೈಕಮಾಂಡ್ ತೀರ್ಮಾನದಂತೆ ನಾವೆಲ್ಲರೂ ಬದ್ಧರಾಗಿರಬೇಕು. ಒಟ್ಟಾರೆ ಉಸ್ತುವಾರಿ ಸಚಿವ, ಕೊಡಗು ಉಸ್ತುವಾರಿ ಸಚಿವ ಬೋಸರಾಜ್ ಅವರು ಹೇಳೋ ಪ್ರಕಾರ ಇದು ಯಾವುದೇ ಬದಲಾವಣೆ ಸದ್ಯಕ್ಕೆ ಇಲ್ಲ, ಹೈಕಮಾಂಡ್ ಏನು ನಿರ್ಧಾರ ತಗೊಳ್ತೇವೆ ಅದಕ್ಕೆ ಬದ್ಧರಾಗಿರ್ತೇವೆ. ಈ AICC ಅಧ್ಯಕ್ಷರನ್ನು ಭೇಟಿ ಮಾಡುವಂಥ ಇದು ಸಾಮಾನ್ಯ ಪ್ರಕ್ರಿಯೆ, ಅದನ್ನು ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರಿಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.